ನಮ್ಮ ಸಿದ್ದರಾಮಯ್ಯರನ್ನ ನಮಗೆ ಮುಖ್ಯಮಂತ್ರಿ ಮಾಡ್ತಾರೆ, ಇಲ್ಲದಾದ್ರೆ ಉಳಿದವ್ರು ಮಾಡೋದಿಲ್ಲ. ಒಕ್ಕಲಿಗರು ಮತ್ತು ಲಿಂಗಾಯತ ನಮ್ಮ ಪರ ನಿಲ್ಲಕ್ಕೆ ಸಾಧ್ಯ ಇಲ್ಲ, ನಮ್ಮ ಮುಖ್ಯಮಂತ್ರಿ ಮಾಡೋದ್ರೆ ಆದಷ್ಟು ತಪ್ಪಿಸ್ಲಿಕ್ಕೆ ನೋಡ್ತಾರೆ ಅನ್ನುವಂಥ ಪ್ರಬಲವಾದ ಆಕಾಂಕ್ಷೆ ಇದೆ. ಹೀಗಾಗಿ ಸಿದ್ದರಾಮಯ್ಯರಿಗೆ ಬೆಂಬಲ ನಿಲ್ಲುವಂಥದ್ದು ಯಾರು ಏನೇ ಹೇಳಿದ್ರು ಮಾತು ಕೇಳೋದಂಥದ್ದು. ಸ್ವತಃ ಡಿ ಕೆ ಶಿವಕುಮಾರ್ ಹೋದರು, ಮಾತಾಡಿದ್ರು, ಏನೆಲ್ಲ ಮಾಡಿದ್ರು, ಕೊನೆಗೆ ಏನು ಬಂತು ರಿಸಲ್ಟ? ನಾವು ಸಿದ್ದರಾಮಯ್ಯರ ಪರಪ್ಪ ಅನ್ನೋದು ಬಂತು ಅಷ್ಟೇ. ಆಗ ಮತ್ತು ರಮೇಶ್ ಜಾರಕಿಹೊಳಿ ಅವರು ಹೋಗಿ ಭೇಟಿಯಾಗಿ ಬಂದರು, ಪ್ರೈವೇಟಾಗಿ ಆರಾಮಿಲ್ಲ ಅವ್ರಿಗೆ ಅಂತೇಳಿ. ಅದೇನು ನಡೆದ ಅನ್ನೋದು ಏನು ದೊಡ್ಡ ಊಹೆ ಮಾಡೋಂಥದ್ದಿಲ್ಲ, ಅದೇನು ರಾಕೆಟ್ ಸೈನ್ಸ್ ಅಲ್ಲ. ಹೀಗಾಗಿ ಡಿ ಕೆ ಸಿ ಅವರು ಈ ಒಂದೇನೋ ಮೌನ ಇದ್ದರು, ಗಂಭೀರ ಇದ್ದರು, ಇಲ್ಲಿವರೆಗೆ ಚೆನ್ನಾಗಿದ್ದಾರಪ್ಪ ಏನೋ ಅಂತ ಅನಿಸ್ತಿತ್ತು. ಬಟ್ ಇತ್ತೀಚೆಗೆ ಯಾಕೋ ಸಣ್ಣ ಹುಡುಗರಂಗೆ ಹಠ ಮಾಡೋದ್ರಿಂದಾಗೆ ಸಹಜವಾಗಿ ರಾಹುಲ್ ಗಾಂಧಿ ಅವ್ರದ್ದು ಮತ್ತು ಸೋನಿಯಾ ಗಾಂಧಿ ಅವ್ರ ವಿಶ್ವಾಸನ ಕಳ್ಕೊಂಡ್ರಾ ಅನ್ನುವಂಥದ್ದು. ಅದಕ್ಕಾಗಿ ಮೋಸ್ಟ್ಲಿ ಅವ್ರು ಹೋದ್ರು ಸಹಿತ ಏನು ಅಂಜುವಂಥದ್ದಿಲ್ಲ ಅಂತೇಳಿ ಧೈರ್ಯ ಹೇಳೋ ಸಲುವಾಗಿನ ರಮೇಶ್ ಜಾರಕಿಹೊಳಿ ಹೋಗಿದ್ದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮೊದಲು ಎಷ್ಟು ಜನ ತೊಗೊಂಡು ಹೋಗ್ತೀರಪ್ಪ ನೀವು ಡಿ ಕೆ ಶಿ ಅವರೇ 5, 10, 15 ಅದ್ರ ಬರೋದಿಲ್ಲ, ನಾವು ಕೊಂಡುಕೊಳ್ತೀವಿ, ನಮ್ಮಲ್ಲಿ ಸಿಗ್ತದೆ ಅನ್ನೋಂಥ ಮೆಸೇಜ್ ಕೊಟ್ಟಿದ್ದಾರೆ ಅವರಿಗೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ಕಾಂಗ್ರೆಸ್ನೇ ಉಳಿಬೇಕು, ಹೇಗದ ಹೇಗೆ 2022 ವಿಚಾರ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಒಂದು ವೇಳೆ ಪಾರ್ಟಿ ಹೊಡಿಯೋದಾತಂದ್ರೆ ಪಾರ್ಟಿ ಗೌರ್ಮೆಂಟ್ ಬೀಳೋದಿಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಬೀಳೋದಿಲ್ಲ. ಯಾಕಂತಂದ್ರೆ ಈಗಾಗಲೇ ಬಿ ಜೆ ಪಿಯಲ್ಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಕಡಿಮೆ 8 ಜನರನ್ನ ದೋಸ್ತಿ ಮಾಡ್ಕೊಂಡಿದ್ದಾರೆ. ಕಟ್ಟರ್ ಜಾರಕಿಹೊಳಿ ಪರ ಜನ ಇದ್ದಂಗೆ ಆಗಿದ್ದಾರೆ ಅವರು. ಅವರೆಲ್ಲರೂ ಏನಪ್ಪ ಅಂದರೆ ಕಾಂಗ್ರೆಸ್ ಸಪೋರ್ಟ್ ಮಾಡಕ್ಕೆ ಬಂದು